ನಮ್ಮ ಕನ್ನಡ ಟೆಕ್ ಕಿಡ್ಸ್ ಫ್ಯಾನ್ಬಸ್ ಪ್ರತಿಯೊಬ್ಬರು ಮೊದಲನೇ ನೀವು ಲೈವ್ ವೆಬ್ಸೈಟ್ ನೀವು ನೋಡ್ಕೊಳ್ಬೋದು. ಜಸ್ಟ್ ಒಂದು ಸ್ಪಾನ್ಸರ್ಶಿಪ್ ನನಗೆ ಬ್ರ್ಯಾಂಡ್ ಕಾಂಟ್ಯಾಕ್ಟ್ ಮಾಡಿತ್ತು. ಅದೇನಪ್ಪ ಜಸ್ಟ್ ನನ್ನ ಅಂದ್ರೆ ಪ್ರತಿ ತಿಂಗಳಿಗೆ ನಾನು ಜಸ್ಟ್ 4 ವಿಡಿಯೋ ಅಪ್ಲೋಡ್ ಮಾಡೋದು. ಜಸ್ಟ್ 4 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ 20,000 ರೂಪಾಯಿ ಪರ್ ಮಂತ್, ಅಂದ್ರೆ ಪ್ರತಿ ತಿಂಗಳಿಗೆ 20,000 ರೂಪಾಯಿ ಕೊಡ್ತೀವಿ. ಜಸ್ಟ್ ನೀವು ತಿಂಗಳಲ್ಲಿ 4 ವಿಡಿಯೋ ಅಪ್ಲೋಡ್ ಮಾಡೋದಂತ ಅವರಿಗೆ ನನಗೆ ಒಂದು ಮೇಲ್ ಹಾಕಿದ್ರು, ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ, ನೀವು ನೋಡ್ಕೊಳ್ಬೋದು. ಆದ್ರೆ ಬಟ್ ಆ ಒಂದು ನಾ ಪ್ರಮೋಷನ್ ಇದೆಯಲ್ಲ ಅದನ್ನು ಆ ಒಂದು ಸ್ಪಾನ್ಸರ್ಶಿಪ್ ಅದನ್ನ ರಿಜೆಕ್ಟ್ ಮಾಡಿದೆ. ರಿಜೆಕ್ಟ್ ಅಂದ್ರೆ ಕ್ಯಾನ್ಸಲ್ ಮಾಡಿದೆ. ಯಾಕಪ್ಪ ಅಂದ್ರೆ ಹೇಳ್ಬೇಕ್ರೆ ಆಕ್ಚುಲಿ ನಿಮ್ಗೆ ಅನಿಸ್ತಿರ್ಬೋದು ಯಾವ ರೀತಿ ಇದೊಂದು ಆಫರ್ ಅಂದ್ರೆ. ಆಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ, ಈಗ ನನ್ನ ಯೂಟ್ಯೂಬ್ ಚಾನಲ್ ನಾನು ಪ್ರತಿದಿನ ಕಷ್ಟಪಟ್ಟು ಡೈಲಿ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಪ್ರತಿ ತಿಂಗಳಿಗೆ ಪೇಮೆಂಟ್ ಇಷ್ಟು ಯೂಟ್ಯೂಬ್ ಎಷ್ಟು ಪೇಮೆಂಟ್ ಆಗ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ ಒಂದು $100 ಇಂದ ಒಂದು ಮ್ಯಾಕ್ಸಿಮಮ್ $200 ಒಳಗಡೆ, ಅಂದ್ರೆ ಒಂದು 10 ರಿಂದ ಒಂದು 15-20,000 ಒಳಗಡೆ ಆಗ್ಬೋದು. ಆದ್ರೆ ಬಟ್ ಪ್ರತಿ ತಿಂಗಳಿಗೆ ಕೇವಲ 4 ವಿಡಿಯೋ ಅಪ್ಲೋಡ್ ಮಾಡೋದು. ಜಸ್ಟ್ 4 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ 20,000 ರೂಪಾಯಿ ಇತ್ತು. 20,000 ರೂಪಾಯಿ. ಈ ಒಂದು ಆಫರ್ ನಾನು ಬ್ಯಾಡ ಅಂತ ಹೇಳಿದೆ. ಯಾಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಅಂದ್ರೆ ಕೆಲವೊಂದಷ್ಟು ರೀಸನ್ಸ್ ಇದೆ. ಈ ರೀಸನ್ಸ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನನಗೆ ಈ ಒಂದು ಹೇಳ್ತೀನಿ. ಆಕ್ಚುಲಿ ಬಂತು ನಮ್ಮ ಪೇಮೆಂಟ್ ಅಷ್ಟಾಗಲ್ಲ, ಬಟ್ ಬ್ರದರ್ ಆ ರೀತಿ ಬಂದಿತ್ತು, ಆ ಒಂದು ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ನೀವು ಕೂಡ ಅನ್ಬೋದು. ಆದ್ರೆ ಬಟ್ ಅದು ಏನು ರೀಸನ್ ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ದಯವಿಟ್ಟು ಹೇಳ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ. ಜಸ್ಟ್ ಈ ಒಂದು ಇಂಪಾರ್ಟೆಂಟ್ ನೀವು ನೋಡಲೇಬೇಕು ಅಂತ ನನ್ನೊಂದು ರಿಕ್ವೆಸ್ಟ್ ಅಂತ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಆ ಒಂದು ಸ್ಪಾನ್ಸರ್ಶಿಪ್ ಒಂದು ಮೊದಲನೇ ರೀಸನ್ ನಾನು ಕ್ಯಾನ್ಸಲ್ ಮಾಡಿದೆ. ಯಾಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳ್ಬೇಕಾರೆ ಅದು ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್ ಮೇನ್ ಇಂಪಾರ್ಟೆಂಟ್. ಇದು ಮೊದಲನೇ ಬಂತು ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್ ಅಂದ್ರೆ ಯಾಕಪ್ಪ ಇದು ಮೊದಲನೇ ರೀಸನ್ ನಾನು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಬೆಟ್ಟಿಂಗ್ ಅಪ್ಲಿಕೇಶನ್ ಇದೆ. ಯಾಕಪ್ಪ ನಾನು ಕ್ಯಾನ್ಸಲ್ ಮಾಡಿದ್ರೆ ಬೆಟ್ಟಿಂಗ್ ಅಪ್ಲಿಕೇಶನ್. ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ, ಇಡೀ ನಮ್ಮ ಕರ್ನಾಟಕ ಜನ ನನಗೆ ಕೊಟ್ಟಂತ ಏನ್ ಪ್ರೀತಿ ಇದೆಯಲ್ಲ ಆ ಪ್ರೀತಿಗೆ ನಾನು ಅವ್ರು ಏನ್ ಮಾಡಿದ್ರೆ ಆಗುತ್ತೆ, ದ್ರೋಹ ಮಾಡಿದಂಗೆ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸೆಕೆಂಡ್ ರೀಸನ್ಗೋಸ್ಕರ ನಾನು ಆ ಪ್ರಮೋಷನ್ ಮಾಡಿಲ್ಲ. ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಯಾಕಂದ್ರೆ ನನಗೆ ಆಕ್ಚುಲಿ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ, ನನಗೆ 1 ಮಂತ್ ಯೂಟ್ಯೂಬ್ ಪೇಮೆಂಟ್ ಆಗಲ್ಲ, 2 ಮಂತ್ಗೆ ಒಮ್ಮೆ ಪೇಮೆಂಟ್ ಆಗ್ತದೆ ಈಗ. ಆದ್ರೆ ಬಟ್ ನಾನು ಈ ರೀತಿ ಪ್ರಮೋಷನ್ ಮಾಡ್ತಾ ಹೋದ್ರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಂದ್ರೆ ಮಾಡ್ತಾ ಹೋದ್ರೆ ನನಗೇನು ಏನೂ ಆಗಲ್ಲ, ಮಾಡ್ತಾ ಹೋದ್ರೆ ಮಾಡ್ಬೋದು. ಆದ್ರೆ ಬಟ್ ನನ್ನನ್ನು ಪ್ರೀತಿಸಿ ಇಷ್ಟವಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರ ಆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನಾನು ಮೋಸ ಮಾಡಿದಂಗೆ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ದುಡ್ಡಿಗೆ ಆಸೆ ಪಟ್ಟು ಮಾಡಲಿಲ್ಲ. ಇದು ನಾನು ಸೆಕೆಂಡ್ ಹೇಳ್ಬೇಕ್ರೆ. ಇನ್ನು ಥರ್ಡ್ ಬಂತು, ನಾನು ಪ್ರತಿ ತಿಂಗಳಿಗೆ 4 ವಿಡಿಯೋ ಅಪ್ಲೋಡ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಆಕ್ಚುಲಿ ಉಂಟು ಪ್ರತಿ ತಿಂಗಳಿಗೆ 4 ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಒಂದು ವಿಡಿಯೋಗೆ ಎಷ್ಟು, ಪರ್ ವಿಡಿಯೋಗೆ 5,000 ರೂಪಾಯಿ. 5,000 ರೂಪಾಯಿ 4 ವಿಡಿಯೋಗೆ ಎಷ್ಟಾಯ್ತು, ಪರ್ ಮಂತ್ಗೆ 20,000 ರೂಪಾಯಿ ಆಯ್ತು. 20,000 ರೂಪಾಯಿ ಜಸ್ಟ್ ನಾನು ಒಂದು ತಿಂಗಳಿಗೆ 4 ವಿಡಿಯೋ ಅಪ್ಲೋಡ್ ಮಾಡೋದು. 4 ವಿಡಿಯೋ ಯಾವ ರೀತಿ ಅವ್ರು ಸ್ಪಾನ್ಸರ್ ಕೊಡ್ತಾರೆ, ಈ ರೀತಿ ಈ ಒಂದು ಅಪ್ಲಿಕೇಶನ್ ಈ ರೀತಿ ಪ್ರಮೋಷನ್ ಮಾಡಿ, ಈ ರೀತಿ ವಿಡಿಯೋ ಮಾಡಿ ಅಂತ ಕೊಡ್ತಾರೆ. ಅದು ಮಾಡೋದು ದೊಡ್ಡ ವಿಷಯ ಅಲ್ಲ, ಅದೇನು ಆಗಲ್ಲ. ಆದ್ರೆ ಬಟ್ ಆ ಮಾಡಿದ ತಕ್ಷಣ ನನ್ನ ಇಡೀ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಇದ್ದಂಥ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಒಂದು ದ್ರೋಹ ಆಗುತ್ತೆ. ಏನಪ್ಪ ದ್ರೋಹ ಅಂದ್ರೆ, ಇವನೇನು ಬರೀ ಪ್ರಮೋಷನ್ ಮಾಡ್ತಾ ಇದ್ದಾನೆ, ದುಡ್ಡಿಗೆ ಆಸೆ ಪಟ್ಟು ಮಾಡ್ತಾ ಇದ್ದಾನೆ ಅಂತ ತುಂಬಾ ಜನ ಅಂತಾರೆ. ಅದಕ್ಕೋಸ್ಕರ ಬೇಡ. ಇದರಿಂದ ನನ್ನ ಚಾನಲ್ ಕೂಡ ಒಡ್ತು ಬೀಳುತ್ತೆ. ಯಾವ ರೀತಿ ಒಡ್ತಂದ್ರೆ ನನ್ನ ಚಾನಲ್ ರೀಚ್ ಅನ್ನೋದು ಡೌನ್ ಆಗುತ್ತೆ. ಈಗ ಮೊದಲೇ ವ್ಯೂಸ್ ಬರ್ತಾನಂತ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ, ಬೇಜಾರಾಗ್ತಿದೆ. ಅದರಲ್ಲಿ ಮತ್ತೊಂದು ಇದೊಂದು ಮಾಡಿದ್ರೆ ತುಂಬಾ ಡೌನ್ ಆಗುತ್ತೆ. ಅದರಿಂದ ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಈಗ ಅರ್ನಿಂಗ್ ರಿಲೇಟೆಡ್ ವಿಡಿಯೋ ಮಾಡಿದ್ರೆ ಯಾರು ನೋಡಲ್ಲ, ಅದೊಂದು ಬಿಡಿ. ಅದ್ರ ಬಟ್ಟೆ ಇಡೀ ಇದ್ದಂತ ಕನ್ನಡ ಟೆಕ್ ಕಿಡ್ಸ್ ಫ್ಯಾನ್ಬರ್ಸ್ ಎಲ್ಲರೂ ಕೂಡ ನಂಬಿಕೆ ಹೋಗ್ಬಿಡುತ್ತೆ, ಇವನೇನು ಬರೀ ದುಡ್ಡಿಗೋಸ್ಕರ ಆಸೆ ಪಟ್ಟು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ. ಆದ್ರೆ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನನಗೆ ಅದಕ್ಕೋಸ್ಕರ ಬೇಡ, ಪ್ರಮೋಷನ್ ಬೇಡ. ನನಗೊಂದು ಮಂತ್ ಪೇಮೆಂಟ್ ಆಗಲಿಲ್ಲ, 2 ಮಂತ್ ಪೇಮೆಂಟ್ ಆಗಲಿಲ್ಲ ನಡೀತೆ, ಕಷ್ಟಪಡ್ತೀನಿ, ಕೂಲಿ ಕೆಲಸ ಹಂಗಿಗೂ ಮಾಡ್ತೀನಿ. ಆದ್ರೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ನನ್ನ ನಂಬಿ ಇಷ್ಟಪಟ್ಟು ಏನು ಫ್ಯಾಮಿಲಿ ಮೆಂಬರ್ಸ್ ಏನು ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಅದನ್ನ ಬೇಡ ಅಂದೆ. ಅದಕ್ಕಿಂತ ಡಬಲ್ ಪ್ರಮೋಷನ್ ಬರ್ತದೆ, ಇನ್ನೂ ಬರ್ತಾರೆ ಪ್ರಮೋಷನ್ ಮಾಡಿ ಆದ್ರೆ ಬಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ನೀವು ಇತ್ತೀಚೆಗೆ ಸಡನ್ಲಿ ಒಂದೇ ವಿಡಿಯೋ ಮಾಡಿದ್ದೀನಿ, ಅದು ಪ್ರಮೋಷನ್ ಯಾಕಪ್ಪ ಮಾಡಿದ್ದೀನಿ ಆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಪ್ರತಿಯೊಬ್ಬರು ಕೂಡ ನನಗೆ ಅರ್ಜೆಂಟ್ ಇತ್ತು ಸ್ವಲ್ಪ ಅಮೌಂಟ್, ಆ ಒಂದು ಕಾರಣಕ್ಕೋಸ್ಕರ ಪ್ರಮೋಷನ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಕೂಡ ಈಗ ಸಡನ್ಗೆ ಡಿಲೀಟ್ ಮಾಡ್ತೀನಿ ಆಕ್ಚುಲಿ ಅದನ್ನು ಕೂಡ. ಯಾಕಂದ್ರೆ ನಾನು ಪ್ರಮೋಷನ್ ಮಾಡೋದು, ನನಗೆ ಪ್ರಮೋಷನ್ ಬರ್ತಾ ಅಂತ ಹಂಗಿಲ್ಲ, ಪ್ರಮೋಷನ್ ತುಂಬಾ ಇದೆ, ಮೇಲೆ ಆಲ್ಮೋಸ್ಟ್ ಬರ್ತದೆ, ಆದ್ರೆ ಬಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಬೇಡ. ಇಡೀ ನಮ್ಮ ಕನ್ನಡ ಜನ ನಂಬಿದಾರಲ್ಲ, ಅದನ್ನ ನಾನು ಮಾಡೋದು ದೊಡ್ಡ ವಿಷಯ. 5 ನಿಮಿಷ ವಿಡಿಯೋ ಮಾಡಿ ಕಳಿಸ್ಬಿಡ್ತೀನಿ. ಆದ್ರೆ ನೀವೆಲ್ಲ ನನ್ನ ನಂಬಿ ಅದರಲ್ಲಿ ಅಮೌಂಟ್ ಹಾಕಿ ಇನ್ವೆಸ್ಟ್ ಹಾಕಿ ಮಾಡಿರ್ತಾರಲ್ಲ, ಲಾಸ್ ಆಯ್ತಂದ್ರೆ ಏನ್ ಮಾಡ್ತಾರ? ಒಂದೊತ್ತು ಕೆಲಸ ಮಾಡ್ಬೇಕು, ಒಂದ್ ದಿನ ಕೆಲಸ ಮಾಡಿದ್ರೆ 300-400 ರೂಪಾಯಿ ಬರುತ್ತೆ. ಅದರಲ್ಲಿ ನೀವು ಎಲ್ಲ ಅಮೌಂಟ್ ಹಾಕಿ ಅದರಲ್ಲಿ ಕಳ್ಕೊಂಡ್ರೆ ಲೈಫ್ ಯಾವ ರೀತಿ? ಅದಕ್ಕೋಸ್ಕರ ಬೇಡ. ನಾನು ನಂಬಿ ನೀವು ಮೋಸ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ನಂಬಿದ್ರೆ ಆ ನಂಬಿಕೆ ಉಳಿಸ್ಕೋಸ್ಕರ ಪ್ರಮೋಷನ್ ಮಾಡ್ತಾರೆ. ಈಗಲೂ ಕೂಡ ಹೇಳ್ತೀನಿ, ನಾನು ಪ್ರಮೋಷನ್ ಮಾಡ್ತಲ್ಲ, ಜೆನ್ಯೂನು ಅದು ಇದು ಇತ್ತಂದ್ರೆ ಅದರಿಂದ ಬೆನಿಫಿಟ್ಸ್ ಅಂದ್ರೆ ಮಾತ್ರ, ಇಲ್ಲಾಂದ್ರೆ ಇಲ್ಲ. ಪ್ರಮೋಷನ್ ಅಂದ್ರೆ ನನಗೆ ಈ ಯೂಟ್ಯೂಬ್ ಸ್ಯಾಲ್ರಿಗಿಂತ ಯೂಟ್ಯೂಬ್ ಪೇಮೆಂಟ್ಗಿಂತ ಪ್ರಮೋಷನ್ ಜಾಸ್ತಿ ದುಡ್ಡು ಬರುತ್ತೆ. ತಿಂಗಳಿಗೆ 50-60 ಲಕ್ಷ ಅಂದ್ರೆ 50-60 ಸಾವಿರ ರೂಪಾಯಿ ಮಾಡ್ಬೋದು ನಾನು ತಿಂಗಳಿಗೆ, ಪರ್ ಮಂತ್ ಪ್ರಮೋಷನ್ ಇಂದ ಮಾಡ್ಬೋದು. ಬೇಡ,
ಅದಕ್ಕೆಲ್ಲ ಆಸೆ ಪಡಲ್ಲ. ದೇವ್ರು ಕೊಟ್ಟಿದ್ದಾನೆ, ನೀವೆಲ್ಲ ಕೊಟ್ಟಿದ್ರ ಅಷ್ಟೇ ನಾನು ನೋಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಏನು ಜಾಸ್ತಿ ಆಸೆ ಪಡ್ತಾ ಇಲ್ಲ ನಾನು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನೋಡ್ಕೊಳ್ಬೋದು, ಕೇಳ್ಬೋದು. ಎಲ್ಲರಿಗೆ ಯೂಟ್ಯೂಬ್ ಪೇಮೆಂಟ್ಗಿಂತ ಹೆಚ್ಚು ಪ್ರಮೋಷನ್ ಎಲ್ಲ ದುಡ್ಡು ಬರೋದು. ಯೂಟ್ಯೂಬ್ ಪೇಮೆಂಟ್ ಎಲ್ಲೇ ಇಷ್ಟೇ ಬರೋದು, ಅದಕ್ಕಿಂತ ಹೆಚ್ಚು ಪ್ರಮೋಷನ್ ಇಷ್ಟು ಬರುತ್ತೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ, ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಆ ಒಂದು ಕಾರಣಕ್ಕೋಸ್ಕರ ಬೇಡ ಅಂತ ಇದ್ದೀನಿ. ಈ ವಿಡಿಯೋ ಮಾಡೋ ರೀಸನ್ ಯಾಕಪ್ಪ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಗೊತ್ತಾಗಬೇಕು. ಮೇನ್ ಇಂಪಾರ್ಟೆಂಟ್ ನಿಮಗೂ ಕೂಡ ಅದನ್ನೇ ಈ ಕೆಲವೊಂದಷ್ಟು ಡೇಂಜರ್ಸ್ ಅಪ್ಲಿಕೇಶನ್ ಇದೆ, ನೀವು ಕೂಡ ಮಾಡಿ, ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ದ್ರೋಹ ಮಾಡೋಕೋಬಿಡಿ. ದಯವಿಟ್ಟು ಆದಷ್ಟು ಎಲ್ಲದಕ್ಕೆ ಸೇಫ್ ಆಗಿರಬೇಕು ಅಂತ ಹೇಳ್ತಾ ಏನು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕ್ಲಿಯರ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಖುಷಿ, ಒಂದು ನೆಮ್ಮದಿ ಆಯಿತು ಮನಸ್ಸು ಅಂತ ಹೇಳ್ತಾ ಈ ಒಂದು ಮುಸ್ಲಿಂ ಪ್ರತಿಭಾ ಕ್ಯಾಂಟಿಗೆ ಫ್ಯಾಮಿಲೀಸ್ ಎಲ್ಲರೂ ಕೂಡ ಮತ್ತೆ ನಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೆ ಜೈ ಹಿಂದ್ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.